श्री मायाकारा शंकर 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 श्री मायाकारा शंकर 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 ವೃಷಭ ರಾಶಿಯವರಿಗೆ ಕಷ್ಟ ಉಂಟು, ಈ ವಾರ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊತೀರಾ. ಧನುರಾಶಿಯವರಿಗೆ ಸಮಾಜದಲ್ಲಿ ಗೌರವ, ಅಂದುಕೊಂಡಂತ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ವಾರದ ಭವಿಷ್ಯ ಹೇಗಿದೆ ಅನ್ನುವಂತಹ ವಿಚಾರವನ್ನು ಇವತ್ತು ನೋಡೋಣ. ಏಪ್ರಿಲ್ 27ನೇ ತಾರೀಕಿಂದ ಮೇ 3ನೇ ತಾರೀಕುವರೆಗೆ ಆಲ್ಮೋಸ್ಟ್ ಒಂದು ವಾರ ಹೇಗಿದೆ ಅನ್ನುವಂಥ ವಿಚಾರವನ್ನು ನೋಡೋಣ. ಅದಕ್ಕಿಂತ ಮುಂಚೆ ಈ ವಾರದ ಹೈಲೈಟ್ಸ್ ನೋಡೋದಾದ್ರೆ, ಭಾನುವಾರ ಅಮಾವಾಸ್ಯೆ ಇರುವಂಥದ್ದು, ಅಶ್ವಿನಿ ನಕ್ಷತ್ರ ಪ್ರೀತಿನಾಮ ಯೋಗ ಚತುಷ್ಪಾದ್ ಕರಣ ಇವತ್ತು ಇದೆ. ಇವತ್ತು ಅಕ್ಷಯ ತದಿಗೆಯ ಅಮಾವಾಸ್ಯೆ ಇರುವಂಥದ್ದು. ಇದರಲ್ಲಿ ಈ ಸರಿ ಚೈತ್ರ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಎರಡೂ ಕೂಡ ಇರುವಂಥದ್ದು. ಇನ್ನು 30ನೇ ತಾರೀಕು ಅಕ್ಷಯ ತೃತೀಯ ಮತ್ತು ಬಸವ ಜಯಂತಿ ಬಹಳ ವಿಶೇಷವಾಗಿರುವಂತಹ ಒಂದು ದಿನ ಇರುವಂಥದ್ದು. ಮೇ 1 ಕಾರ್ಮಿಕ ದಿನಾಚರಣೆ, ಜೊತೆಗೂ 2ನೇ ತಾರೀಕು ಶ್ರೀ ಶಂಕರಾಚಾರ್ಯ ಜಯಂತಿ, ರಾಮಾನುಜಾಚಾರ್ಯರ ಜಯಂತಿ ಇರುವಂಥದ್ದು. ಇದು ಈ ವಾರದ ವಿಶೇಷ. ಹಾಗಾದ್ರೆ ಈ ವಾರದಲ್ಲಿ ಯಾವ್ಯಾವ ರಾಶಿಯವರಿಗೆ ಏನೆಲ್ಲ ಫಲಗಳು ಇದೆ ಅನ್ನುವಂಥ ವಿಚಾರಗಳನ್ನು ಇವತ್ತು ನಾವು ನೋಡೋಣ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಮೊದಲನೇದಾಗಿ ಮೇಷರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮೇಷರಾಶಿಯವರಿಗೆ 2, 4, 6, 8, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಈ ವಾರ ಒಂದಷ್ಟು ಜನ ಬಂಧುಗಳು ಬರುವಂಥದ್ದು, ಒಂದಷ್ಟು ನಿಮಗೆ ಇಂಪ್ರೂವ್ಮೆಂಟ್ಸು, ಅನುಕೂಲಗಳು, ಫೈನಾನ್ಷಿಯಲಿ ಗ್ರೋತು, ಸಮಾಜದಲ್ಲಿ ಒಂದಷ್ಟು ಗೌರವ, ಕಾರ್ಯದಲ್ಲಿ ನೀವು ಅಂದುಕೊಂಡಂಥ ಕಾರ್ಯದಲ್ಲಿ ಜಯ ಲಾಭ ಆಗುವಂಥ ವಾರ ಇದು ನಿಮಗೆ ಮೇಷರಾಶಿಯವರು. ಇನ್ನು ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವರಿಗೆ 2, 4, 6, 8, 8, 7, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ಈ ವಾರ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊತೀರಾ. ನಿಮ್ಮ ಎಕ್ಸ್ಪೆಕ್ಟೇಷನ್ ತರ ಕೆಲಸ ಕಾರ್ಯಗಳಾಗೋದಿಲ್ಲ, ಅಂದ್ಕೊಂಡಿರುವಂಥ ದುಡ್ಡು ಕೆಲಸಗಳಾಗೋದಿಲ್ಲ. ಹೊಸ ಕೆಲಸವನ್ನ ಮಾಡುವಾಗ ಬಹಳ ಎಚ್ಚರಿಕೆಯನ್ನ ವಹಿಸಿ, ಜೊತೆಗೆ ವಾರ ಪೂರ್ತಿ ಸ್ವಲ್ಪ ಕಷ್ಟವನ್ನ ಪಡಿ. ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುವಂತ ಸಾಧ್ಯತೆ ಇರ್ತದೆ. ನೀವು ಮಾಡಬೇಕಾಗಿರುವಂಥದ್ದು ಅಮ್ಮನವರ ದೇವಸ್ಥಾನದಲ್ಲಿ ಹೋಗಿ ಒಂದು ತುಪ್ಪದ ದೀಪವನ್ನ ಹಚ್ಚಿಬಿಟ್ಟು ಬನ್ನಿ, ಸ್ವಲ್ಪ ಈ ಪ್ರಾಬ್ಲಮ್ಸ್ಗಳು ಕಮ್ಮಿ ಆಗುತ್ತೆ. 3, 6, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುವಂಥದ್ದು, ಸಮಾಜದಲ್ಲಿ ಗೌರವ, ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಧನಲಾಭ, ಸನ್ಮಾನಾದಿಗಳು ನಿಮಗೆ ಈ ವಾರ ಪ್ರಾಪ್ತಿ ಆಗುತ್ತೆ. ಮಿಥುನ ರಾಶಿಯವರಿಗೆ ವಾರ ವಿಶೇಷವಾಗಿರುವಂಥ ಫಲಗಳು ಪ್ರಾಪ್ತಿ ಆಗ್ತಾ ಇದೆ. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಕರ್ಕಾಟಕ ರಾಶಿಯವರಿಗೆ 3, 6, 9, 9, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ಜೋಕೆ ರಾಜ್ಯಾಧಿಕಾರಿಗಳಿಂದ ತೊಂದರೆ, ದುಡ್ಡನ್ನ ಕೊಟ್ಬಿಟ್ಟು ಸಿಕ್ಕಾಕೊಳ್ಳುವಂಥದ್ದು, ಮೋಸ ಹೋಗುವಂಥ ಸಾಧ್ಯತೆಗಳಿದೆ. ಸೌಖ್ಯ ಇಲ್ಲ, ಜಾಗ್ರತೆಯಿಂದ ಕೆಲಸವನ್ನ ಮಾಡಲಿಲ್ಲ ಅಂದ್ರೆ ಅನೇಕ ತರದ ಪ್ರಾಬ್ಲಮ್ಸ್ಗಳನ್ನು ನೀವು ಫೇಸ್ ಮಾಡ್ತೀರಾ. ನೀವು ಮಾಡಬೇಕಾಗಿರುವಂಥದ್ದು ಏನಂದ್ರೆ, ಕುಲದೇವರಿಗೆ, ವಿಶೇಷವಾಗಿ ಗಂಡಿ ಕುಲದೇವರಿಗೆ ಹೋಗಿ ಒಂದು ನಮಸ್ಕಾರವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ಕೊಂಡು ಬನ್ನಿ. ತುಂಬಾ ದೂರ ಇದೆ, ಕೊನೆ ಪಕ್ಷ ನಿಮ್ಮ ಮನೆಯಲ್ಲಾದ್ರೂ ಕೂಡ ಕುಲದೇವರಿಗೆ ಸಂಬಂಧಪಟ್ಟಂತ ಸ್ತೋತ್ರ ಪಾರಾಯಣ, ದೀಪವನ್ನು ಹಚ್ಚುವಂತ ಕೆಲಸವನ್ನ ಮಾಡಿ. ಇನ್ನು ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಸಿಂಹರಾಶಿಯವರಿಗೆ 3, 6, 9, 9, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖಭೋಜನ, ಆಪ್ತ ಮಿತ್ರರ ದರ್ಶನ, ಸನ್ಮಾನಗಳು ದೊರೆಯುವಂಥದ್ದು, ಗೌರವ ಸಿಕ್ಕುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಅಂದ್ಕೊಂಡಿಲ್ಲ ಅಂದ್ರೂ ಸ್ವಲ್ಪ ಧನಲಾಭ ಆಗುವಂಥ ಯೋಗ ಇದೆ. ಇನ್ನು ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿಯವರಿಗೆ 2, 4, 6, 8, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖಭೋಜನ, ಆಪ್ತ ಮಿತ್ರರ ದರ್ಶನ, ಕಾರ್ಯದಲ್ಲಿ ಅನುಕೂಲ ಇದೆ. ಅಂದುಕೊಂಡಂತ ಕೆಲಸದಲ್ಲಿ ಸಂಶಯವನ್ನ ಇಟ್ಕೋಬೇಡಪ್ಪ.
ನೀನು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಈ ವಾರ ಧನಲಾಭ ಆಗುತ್ತೆ ಅನ್ನುವಂಥದ್ದು. ತುಲಾರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ತುಲಾರಾಶಿಯವ್ರಿಗೆ 3, 3, 6, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ, ರಾಜ ಸನ್ಮಾನ, ಸಮಾಜದಲ್ಲಿ ಸನ್ಮಾನ ದೊರೆಯುವಂಥದ್ದು, ಕಾರ್ಯದಲ್ಲಿ ಸಿದ್ಧಿ ಲಾಭ ಜಯ ಪ್ರಾಪ್ತಿ ಆಗುವಂಥದ್ದು. ಈ ವಾರ ಒಟ್ಟಾರೆಯಾಗಿ ಅತ್ಯಂತ ಶುಭ ಫಲಗಳನ್ನು ನೀವು ಅನುಭವಿಸ್ತೀರಾ. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವ್ರಿಗೆ 3, 3, 6, 9, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ಮೋಸ ಹೋಗುವಂಥ ಸಾಧ್ಯತೆ, ಧನ ನಷ್ಟ ಆಗುವಂಥ ಸಾಧ್ಯತೆ ಇರ್ತದೆ. ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ನಷ್ಟ ಆಗುತ್ತೆ. ವಾರ ಪೂರ್ತಿ ಕಷ್ಟಪಟ್ಟರೆ ಒಂದಷ್ಟು ಕೊನೆಯಲ್ಲಿ ಅನುಕೂಲ ಆಗುತ್ತೆ. ಆದರೂ ಈ ವಾರ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಕಾಲಭೈರವೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ, ಇಲ್ಲ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಿ ಅನುಕೂಲ ಆಗುತ್ತೆ. ಧನುರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಧನುರಾಶಿಯವ್ರಿಗೆ 3, 3, 6, 9, 9, 3, 12, 14 ಕವಡೆ ಬಿದ್ದಿರುವಂಥದ್ದು. ಧನುರಾಶಿಯವರಿಗೆ ಧನಲಾಭ, ಆಭರಣ ಸಂಗ್ರಹ ಯೋಗ, ಒಂದಷ್ಟು ಚಿನ್ನವನ್ನು ಖರೀದಿ ಮಾಡುವಂಥದ್ದು, ವಸ್ತುಗಳನ್ನು ಖರೀದಿ ಮಾಡುವಂಥದ್ದು, ಯಾವುದಾದ್ರೂ ಸೈಟು ಮನೆ ಆಸ್ತಿಗಾಗಿ ಅಡ್ವಾನ್ಸ್ ಕೊಡುವಂಥ ಯೋಗ ನಿಮಗೆ ಇದೆ. ಇನ್ನು ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವ್ರಿಗೆ 3, 3, 6, 9, 2, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ವಾರ ಪೂರ್ತಿ ಕಷ್ಟಪಡಿ. ಜೊತೆಗೆ ಯಾವುದೇ ಕಾರಣಕ್ಕೂ ದುಡ್ಡು ಕಾಸು ಹಣ ವ್ಯವಹಾರಗಳನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ, ಇಲ್ಲ ಪ್ರಾಬ್ಲಮ್ ಆಗುತ್ತೆ. ನೀವು ಮಾಡಬೇಕಾಗಿರುವಂಥದ್ದು ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ರುದ್ರಾಭಿಷೇಕವನ್ನಾಗಲಿ ಅಭಿಷೇಕವನ್ನಾಗಲಿ ಮಾಡಿಸಿ. ಇನ್ನು ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕುಂಭರಾಶಿಯವರಿಗೆ 2, 4 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟದಿಂದ ಕಾರ್ಯಗಳು ನೆರವೇರುತ್ತದೆ. ಮೈಯಲ್ಲಿ ಸ್ವಲ್ಪ ಆರೋಗ್ಯದ ಸಮಸ್ಯೆ ಉಂಟಾಗುವಂಥದ್ದು, ಅಪವಾದ ಭಯವಿದೆ. ಅಂದುಕೊಂಡಂಥ ಕೆಲಸವನ್ನು ಬಿಟ್ಬಿಡು, ಸ್ವಲ್ಪ ಎಚ್ಚರಿಕೆಯಿಂದ ಇರು. ಈ ವಾರ ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಗುತ್ತಂತೆ, ನಿಮಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಅನುಕೂಲ ಆದರೆ ಒಂದು ಮೃತ್ಯುಂಜಯ ಪೂಜೆಯನ್ನು ಮಾಡಿಸ್ಕೊಳ್ಳಿ. ಇನ್ನು ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ, ಅಥವಾ ಮೃತ್ಯುಂಜಯ ಸ್ವಾಮಿ ದರ್ಶನಕ್ಕೆ ಹೋಗಿ ಬರುವಂಥದ್ದು ಒಳ್ಳೆಯದು. ಇನ್ನು ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮೀನರಾಶಿಯವರಿಗೆ 4, 8, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ಹಣವನ್ನು ಕಳೆದುಕೊಳ್ಳುವಂಥದ್ದು, ಮೋಸ ಹೋಗುವಂಥದ್ದು ಮತ್ತು ಅನೇಕ ಥರದ ಸಂಕಷ್ಟದಲ್ಲಿ ವಾರ ಸಿಲುಕಿಕೊಳ್ಳುವಂಥದ್ದು. ರಾಜ್ಯಾಧಿಕಾರಿಗಳು, ಅಧಿಕಾರಿಗಳು ಕೆಲಸ ಕಾರ್ಯಗಳಲ್ಲಿ ಪೀಡೆಯನ್ನು ಅನುಭವಿಸುವಂಥದ್ದಿದೆ. ಈ ವಾರ ಸ್ವಲ್ಪ ಹುಷಾರಾಗಿರಿ. ನೀವು ಕೂಡ ಏನು ಮಾಡಬೇಕಂತಂದರೆ ಗೋಮಾತೆಯ ಪೂಜೆಯನ್ನು, ಗೋಮಾತೆಗೆ ಸ್ವಲ್ಪ ಮೇವನ್ನು ಹಾಕುವಂಥದ್ದು, ಗೋಮಾತೆಯ ಪ್ರದಕ್ಷಿಣೆ ಮಾಡುವಂಥದ್ದು, ಅಕ್ಕಿ ಬೆಲ್ಲ ಕೊಡುವಂಥದ್ದು, ಕುಲದೇವರ ಆರಾಧನೆ ಮಾಡೋದ್ರಿಂದ ಈ ವಾರ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಇದು ಈ ವಾರದ ಕವಡೆ ಶಾಸ್ತ್ರದ ಭವಿಷ್ಯ. ಜೊತೆಗೆ ಯಾವುದೇ ಒಂದು ಗೋಚಾರ ಫಲ, ಶಕುನಾದಿಗಳ ಫಲವನ್ನು ನೋಡುವಂಥ ಸಂದರ್ಭದಲ್ಲಿ ನಿಮ್ಮ ಜಾತಕ ದಶಾಭುಕ್ತಾದಿಗಳನ್ನು ಕೂಡ ನೀವು ನೋಡಬೇಕಾಗ್ತದೆ. 6 ತಿಂಗಳಿಗೊಮ್ಮೆ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ ಮಾಯಾಕಾರ ಶಂಕರ 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 ಶ್ರೀ ಮಾಯಾಕಾರ ಶಂಕರ 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 ಶಂಕರ